ಸಂಕ್ರಾಂತಿ ಬಂತು ರತ್ತೋ ರತ್ತೋ, ಮನಸ್ಸಲ್ಲೇ ಮನಸ್ಸು ಬಿತ್ತೋ ಬಿತ್ತೋ. ಎಲ್ಲ ವೀಕ್ಷಕರಿಗೆ ಸ್ವಲ್ಪ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಸಂಕ್ರಾಂತಿ ಇನ್ನೇನು ಹತ್ತಿರ ಬರ್ತಾ ಇದೆ. ಈ ಸಂಕ್ರಾಂತಿಗೆ ಅವರೆಕಾಳನ್ನ ಬಳಸ್ಕೊಂಡು ಒಂದು ತುಂಬ ಸುಲಭವಾಗಿ ಹಾಗೆಯೇ ಟೇಸ್ಟಿಯಾಗಿ ಖಾರ ಪೊಂಗಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋವಂತಹ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಪೆಷಲ್ ಖಾರ ಪೊಂಗಲ್ನ ಮಾಡ್ಕೊಳ್ಳೋಕ್ಕೆ 1 ಗ್ಲಾಸಷ್ಟು ನೋಡಿ, 1 ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅಕ್ಕಿ ಎಷ್ಟು ತೊಗೊಳ್ತೀನೋ ಅದ್ರ 3/4 ಸಮನೂ ತೊಗೋಬೋದು, 3/4 ತೊಗೊಂಡ್ರೂ ಚೆನ್ನಾಗೇ ಇರುತ್ತೆ ಟೇಸ್ಟು. 1 ಬಟ್ಲಷ್ಟು ಹಿದ್ಕಿರೋ ಅಂತಹ ಅವರೆಕಾಳು ತೊಗೊಂಡಿದ್ದೀನಿ, ನೆನೆಸಿ ಹಿದ್ಕಿರೋ ಅಂಥದ್ದು. ಈ ಮೂರನ್ನು ಸಹ ಸಪ್ರೇಟಾಗಿ ನಾನು ಇವಾಗ ಬೇಯಿಸ್ಕೊಳ್ತೀನಿ. ಯಾಕಂದರೆ ಮೂರು ಕೂಡ ಒಂದೇ ಸಲ ಹಾಕಿದ್ರೆ ಕೆಲವೊಂದು ಬೇಯೋ ಅಂಥ ಟೈಮಿಂಗ್ಸ್ ಚೇಂಜ್ ಆಗುತ್ತೆ, ಇಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ಕೆಲವೊಂದು ಐಟಮ್ಸು, ಕೆಲವು ತುಂಬ ಹಾಗೇ ಇರುತ್ತೆ. ಅದಕ್ಕೆ ಮೂರನ್ನು ಸಹ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಅಕ್ಕಿ, ಹೆಸರುಬೇಳೆ ಮತ್ತು ಅವರೆಕಾಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನ್ ಲೆಕ್ಕದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 ಚಿಟಿಕೆಯಷ್ಟು ಹಿಂಗನ್ನ ಸೇರಿಸೋಣ. ಪೊಂಗಲ್ಗೆ ಹಿಂಗೆ ಬಿದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು. ಅರ್ಧ ಸ್ಪೂನಷ್ಟು ಸಾಸಿವೆ ಸಿರಿಯೋಕ್ಕೆ ಶುರು ಮಾಡ್ತಾ ಇದೆ. ಈಗ ತುರ್ಕೊಂಡಿರೋ ಅಂತಹ ಶುಂಠಿ ಸಣ್ಣಗೆ ತುರ್ಕೊಂಡ್ರೆ ಚೆನ್ನಾಗಿರುತ್ತದು. ಶುಂಠಿ ಜೊತೆಗೆ 3 ಹಸಿಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಒಂದ್ಸಲ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕೈ ಆಡಿಸ್ಕೊಳ್ತೀನಿ. ಈಗ ಇದಕ್ಕೆ 8ರಿಂದ 10 ಗೋಡಂಬಿ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಅಲ್ಲಲ್ಲೇ ಸಿಗ್ತಾ ಇರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕಿದ್ಮೇಲೆ ಸಹ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ. ತುಂಬ ಫ್ರೈ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಅರ್ಧ ಸ್ಪೂನಷ್ಟು ಮೆಣಸು, 20 ಕಾಳು ಇರ್ಬೋದು, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. 2 ಕೂಡ ಹಸಿದು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಾಗ ಚೆನ್ನಾಗಿರುತ್ತೆ. ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ಲ ಅವುಗಳನ್ನೆಲ್ಲ ಒಂದೊಂದಾಗಿ ಹಾಕ್ಕೊಳ್ಳೋಣ. ಮೊದಲಿಗೆ ಸಿಕ್ಕಿರೋ ಅಂತಹ ಅವರೆಕಾಳು ಹಾಕ್ಕೊಂಡಿದ್ದೀನಿ, ಹಾಗೆಯೇ ಬೆಂದಿರೋ ಅಂತಹ ಹೆಸರುಬೇಳೆ ಎರಡನ್ನೂ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ತೀನಿ. ನಾವೆಲ್ಲನೂ ಒಟ್ಟಿಗೆ ಹಾಕಿ ಏನಾದರೂ ಬೇಯಿಸಿದರೆ ಈ ಅವರೆಕಾಳುಗಳೆಲ್ಲ ಸ್ಮ್ಯಾಶ್ ಥರ ಆಗಿಬಿಡ್ತಾಯಿತ್ತು, ಅಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಓಕೆ, ಈಗ ಬೇಯಿಸಿರೋಂತಹ ಅನ್ನ ಅಂದರೆ ಮಾಡಿಟ್ಕೊಂಡಿರೋಂಥ ಅನ್ನ ಹಾಕ್ಕೊಳ್ಳೋಣ. ಅನ್ನನೂ ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಹೆಸರು ಬೇಳೆ ಮತ್ತು ಹಿದ್ಕಿರೋ ಬೇಳೆನೇ ಬೇಯಿಸೋದಕ್ಕೆ ನೀರು ಬಳಸ್ಕೊಂಡಿದ್ವಲ್ವಾ, ಆ ನೀರನ್ನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೀನಿ. ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಕೂಡ ಸೇರಿಸೋಣ ಈ ಟೈಮಲ್ಲೇ. ಉಪ್ಪು ನಿಮ್ಮ ಮನೆಯ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ ಯೆಲ್ಲೋ ಕಲರ್ ಬಿದ್ದ ಮೇಲೇ ಈ ಪೊಂಗಲ್ಲು ಒಂಥರ ನೋಡೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಪೊಂಗಲ್ ಈಗ ನಿಧಾನವಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಈಗ ಇದಕ್ಕೆ 1 ಬಟ್ಲಷ್ಟು ತೆಂಗಿನ ತುರಿ ಸೇರಿಸ್ತೀನಿ. ತೆಂಗಿನಕಾಯಿ ಜೊತೆಗೇನೆ ತೊಳೆದು ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೀನಿ. ಎಲ್ಲನೂ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ಇದೊಂದು ಸ್ವಲ್ಪ ಇವಾಗ ಕುದಿಬೇಕು. ಒಂದು 5 ನಿಮಿಷ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗೆಲ್ಲ ಕುದೀತಾ ಇದೆ. ಟೇಸ್ಟಿಯಾಗಿರೋಂತಹ ಖಾರ ಪೊಂಗಲ್ ಈಗ ರೆಡಿಯಾಗಿದೆ. ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ಹೆಚ್ಚು ಕುದಿಸೋ ಅವಶ್ಯಕತೆ ಏನಿಲ್ಲ. 1-2 ನಿಮಿಷ ಇದು ಕುದ್ರೆ ಸಾಕಾಗುತ್ತೆ. ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಕೊನೆಯದಾಗಿ ಇದಕ್ಕೆ ಮೇಲೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ. ತುಪ್ಪ ಬಿದ್ದರೆ ಪೊಂಗಲ್ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅವರೆಕಾಯಿನ ಬಳಸ್ಕೊಂಡು ಖಾರ ಪೊಂಗಲ್ನ ಇವಾಗ ನೀವು ಮಾಡೋದು ನೋಡ್ಕೊಂಡ್ರಿ ಅಲ್ವಾ. ನೀವು ಸಹ ಈ ಸಲ ಸಂಕ್ರಾಂತಿಗೆ ಅವರೆಕಾಯಿನ ಬಳಸ್ಕೊಂಡು ಈ ರೀತಿ ಖಾರ ಪೊಂಗಲ್ ಮಾಡ್ಕೊಳ್ಳಿ. ಮನೆ ಮಂದಿ ಎಲ್ಲ ಖುಷಿ ಖುಷಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.